ಆಕ್ಷನ್. ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಕಗ್ಗತ್ತಲಲ್ಲಿ ಬಂದಿಲ್ಲಿ ಈ ಸಂಚಿಕೆನ ಶೂಟ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಇದನ್ನ ಅಮೆಝಾನ್ ಫಾರೆಸ್ಟು ಅಂತ ಕರೀತಾರೆ ಇಲ್ಲಿ. ಬ್ರೋ ನಂಗೆ ಆ್ಯಕ್ಚುಲಿ ಚೂರು ಭಯ ಆಗ್ತಾಯಿದೆ. ನಿಮ್ಮ ಕಣ್ಣೆಲ್ಲ ಒಂಥರ ವ್ಯಾಂಪೈರ್ ಥರ ರೆಡ್ ಆಗ್ತಾ ಇದೆ. ಇಲ್ಲಿ ಬರಬೇಕಾದ್ರೆ ಒಂದು ಮೆಡಿಸಿನ್ ಇರುತ್ತೆ ಸ್ನೇಹಿತರೆ. ಆ ಮೆಡಿಸಿನ್ ಬಗ್ಗೆನೂ ಮುಂದೆ ಹೇಳ್ತೀನಿ. ಅಲ್ಲೊಂದು ಇಲ್ಲಿ ಹೇಗೆ ಬ್ಲ್ಯಾಕ್ ಪ್ಯಾಂಥರಲ್ಲಿ ಒಂದು ಬ್ಲೂ ಕಲರ್ ಒಂದು ಹರ್ಬ್ ಕುಡಿತಾರಲ್ಲ ಸರ್ವೈವ್ ಆಗಲಿಕ್ಕೆ, ಹಾಗೆ ಇಲ್ಲಿ ಒಂದು ವಿಶೇಷವಾದ ಇಲ್ಲಿ ನೋಡಿ, ಇಲ್ಲಿ ಅಕೇಶಿಯಾ ಮರದ ಥರನೇ ದಿಟ್ಟು ಅದೇ ಥರ ಕಾಣಿಸ್ತಾ ಇದೆ. ಬಟ್ ಇದು ಅಕೇಶಿಯಾ ಮರ ಅಲ್ಲ, ಇದು ಆ್ಯಕ್ಚುಲಿ ರಸ್ತೆ ಮೇಲೆ ಏನಾದ್ರು ಹಾವುಗಳನ್ನು ಸಿಕ್ಕಿದ್ರೆ ನಾವು ತೋರಿಸ್ಲಿಕ್ಕೆ ಇಷ್ಟಪಡ್ತೀವಿ. ಈ ಜಾಗ ನಾವು ಫಸ್ಟ್ ನಮ್ಮ ವೀಕ್ಷಕರೊಬ್ಬರು ಇಲ್ಲಿ ಬರೋಕ್ಕೆ ಸಜೆಸ್ಟ್ ಮಾಡಿದರು, ಅದಕ್ಕೆ ಈ ಜಾಗಕ್ಕೆ ಬಂದಿದ್ದೀವಿ. ಇದು ಎಷ್ಟು ಕತ್ಲೆ ಇದೆ ಅಂದರೆ ನಾವು ಬ್ಯಾಟ್ರಿ ಆಫ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಕತ್ಲೆ ಇದೆ ಇಲ್ಲಿ. ಈಗ ಕರೆಕ್ಟ್ ರಾತ್ರಿ 12:30 ಆಗಿದೆ ಸಮಯ. ಹಾವು ಸಿಗುತ್ತೆ ಅಂತ ಮತ್ತೊಂದು ಸತಿ ಒಂದು ರೌಂಡ್ ನೋಡ್ತೀವಿ. ಇಲ್ಲೇ ಇತ್ತು ಹಾವು, ಇಲ್ಲಿದೆ. ಹಾಂ ವೀಕ್ಷಕರಲ್ಲಿ ನಿಮ್ಗೆ ಹಾವು ತೋರಿಸ್ತಾ ಬೇಕಾದ್ರೆ ನಮ್ಗೆ ಹಾವು ಸಿಕ್ತು. ಬಟ್ ಆದರೆ ಇಲ್ಲಿ ನೋಡಿ ಬ್ಯಾಟ್ರಿ ಡೌನ್ ಆಗಿದೆ. ನಮ್ಮ ಕ್ಯಾಮ್ರಾಮೇನ್ ಇದಕ್ಕೆ ಚಾರ್ಜ್ ಹಾಕ್ಲಿಕ್ಕೆ ಮರ್ತೋದ್ರು. ಇಂಥ ತಪ್ಪು ನೀವು ನೆಕ್ಸ್ಟ್ ಟೈಮ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನಾವು ಮಾಡಲ್ಲ. ಕಾರಲ್ಲಿ ಯಾವತ್ತು ಹೋಗ್ತಾ ಬ್ಯಾಟ್ರಿನ ಕರೆಕ್ಟಾಗಿ ಚಾರ್ಜ್ ಮಾಡ್ಕೊಂಡು ಹೋಗಿ. ಚಾರ್ಜ್ ಹೋಯಿತು. ಇಲ್ಲಿ ಹಾವು ನೋಡ್ಬೋದು, ಇಲ್ಲೈತಲ್ಲ. ಹಾಂ ಸಾರಿ ವೀಕ್ಷಕರು, ಆ ಹಾವು ಅಮೆಝಾನ್ ಫಾರೆಸ್ಟಲ್ಲಿ ಹಾವು ಮರಿ ಇಡುತ್ತೆ ಅಂತ ಅನ್ನಲ್ಲ. ಇದು ಕೇವಲ ಇದು ಹುಟ್ಟಿ 2 ದಿನ ಆಗಿದೆ, ಅದಕ್ಕೆ ಎಷ್ಟು ಚಿಕ್ಕದಿದೆ. ಇದು 150 ಫುಟ್ ಅಷ್ಟು ಬೆಳೀತದೆ. ಇದಕ್ಕೆ ನಾವು ಲೋಕಲ್ ಲ್ಯಾಂಗ್ವೇಜಲ್ಲಿ ಚೊರಟೆ ಅಂತ ಕರಿತೇವೆ ಸ್ನೇಹಿತರೆ. ಇದು ಚಕ್ಲಿ ನೋಡಿ, ಚಕ್ಲಿ ಆಯಿತು. ಈ ಚಕ್ಲಿ ಶೇಪಲ್ಲಿ ಇದು ರೆಸ್ಟ್ ಮಾಡುತ್ತೆ. ನೀವು 1 ಸೆಕೆಂಡ್ ಕ್ಯಾಮ್ರಾ ಹತ್ರ ತರ್ತೀನಿ. ಕ್ಯಾಮ್ರಾಮ್ಯಾನ್ ಒಂದು ಸಣ್ಣ ಕೂಲ್ಗಿಲು ಬೇಕಾಗಿತ್ತು, ಕೂಲಿಲ್ಲ ಇಲ್ಲಿ. ಚೊರಟೆ ನೋಡಿ, ಚೊರಟೆ ಆಗಲಿಲ್ಲ ಇದು. 1 ನಿಮಿಷ ನೋಡಿ ಸ್ನೇಹಿತರೆ, ಈ ಶೇಪಲ್ಲಿ ಇದು ರೆಸ್ಟ್ ಮಾಡಿ ಮನ್ಗುತ್ತೆ. ಇದು ಈಗಂತ ಇಲ್ಲ, ಈ ಎನಿಮಲ್ ಇದು ಈ ಹಾವು ಇದೆಯಲ್ಲ ಕೋಟ್ಯಾಂತರ ವರ್ಷಗಳಿಂದ ಇಲ್ಲಿ ವಾಸವಾಗಿದೆ. ಇದು ಅಮೆಝಾನ್ ಫಾರೆಸ್ಟ್ ಮತ್ತು ಈ ಲೊಕೇಶನಲ್ಲಿ 2 ಕಡೆ ಕಾಣಿಸ್ತದೆ, ಮತ್ತೆಲ್ಲೂ ಕಾಣಿಸೋದಿಲ್ಲ. ಇದಕ್ಕೊಂದು ವಿಶೇಷವಾದ ನೋಡಿ ಎಷ್ಟು ಕಾಲುಗಳಿದೆ. ನಾವು ಲೆಕ್ಕ ಮಾಡ್ಲಿಕ್ಕೆ ಹೋಗ್ಬೋದಿತ್ತು, ಬಟ್ ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟಿದೆ. ನಿಮ್ಮ ಕ್ಯಾಮೆರಾಮ್ಯಾನ್ ಅಭಿಪ್ರಾಯ ಏನಿದೆ ಇದ್ರ ಬಗ್ಗೆ? ನಿಮ್ಗೆ ಮೊದಲೇ ಗೊತ್ತಿತ್ತಾ ಏನಂತ? ಇದಕ್ಕೆ ಇಂಗ್ಲಿಷಲ್ಲಿ ಸೆಂಟಿಪೀಡ್ ಅಂತ ಕರೀತಾರೆ. ಬಟ್ ನೀವು ಹೇಳಿದಾಗ ಇದು ಅಮೆಝಾನ್ ಫಾರೆಸ್ಟ್, ಬೇರೆ ಏನೋ ಕರೀತಾರೆ ಇಲ್ಲಿ, ನಮಗೂ ಗೊತ್ತಿಲ್ಲ. ಹೌದು, 12:30 ರಾತ್ರಿಗೆ ನಾವಂದ್ರೆ ಈ ತರ ತುಂಬಾ ವಿಚಿತ್ರ ಜಾಗಕ್ಕೆ ಬಂದಾಗ ನಮಗೂ ಗೊತ್ತಿರಲ್ಲ ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಏನು ಅಂತ. ಕಾಣಿಸ್ತಾ ಏನೋ ಅಂತಿದೆ. ಓ ಮೈ ಗಾಡ್ ಬ್ರೋ, ಇದನ್ನ ಇಲ್ಲಿ ಇರುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಿಲಾಗಿತ್ತು. ಇದೇನಂತ ನಿಮ್ಗೆ ವೀಕ್ಷಕರೇ ನಿಮ್ಗೆ ಹೇಳಿಕ್ಕೆ ಇಷ್ಟು ಗೆಸ್ ಮಾಡಿ ಏನಂತ ಇದು? ಬ್ರೋ ಇದೊಂಥರ ಹಾಲೋಕಾಸ್ಟ್ ಅಲ್ಲೆಲ್ಲ ಯೂಸ್ ಮಾಡ್ತಿದ್ರಲ್ಲ ಆ ಥರ ಇದೆ. 100% ಕರೆಕ್ಟ್ ಸ್ನೇಹಿತರೆ. ಇಲ್ಲಿ ಟೆಕ್ಸ್ಚರ್ ನೋಡಿ ಎಷ್ಟು ಓಲ್ಡ್ ನೋಡಿ ಇದು. ಮೈ ಗಾಡ್, ಇಲ್ಲಿ ಒಳಗಡೆ ಕ್ಯಾಮ್ರಾ ತೋರಿಸ್ಬಿಡಿ, ಸ್ವಲ್ಪ ನೆಗೆಟಿವ್ ಎನರ್ಜಿ ಇರುತ್ತೆ. ಶೇಟ್ ಬ್ರೋ, ಈ ದೂರಿಂದ ತೋರಿಸೋ ಶಾರ್ಟ್. ಭಯ ಆಗ್ತಾ ಇದೆ ಬ್ರೋ ಇಲ್ಲಿ. ನನಗೆ ಭಯ ಆಗ್ತಾ ಇಲ್ಲ, ನಾನು ಹರ್ಬ್ ಕುಡಿದೀನಲ್ಲ, ಅದು ಬ್ಲ್ಯಾಕ್ ಪ್ಯಾಂಥರ್ ಹರ್ಬ್. ಬ್ರೋ ಇಲ್ಲೇನ ಮತ್ತೆ ಟೈಮ್ ಟ್ರಾವೆಲ್ ಏನಾದ್ರು ಮಾಡಿರ್ಬೋದು. ಆ ಟೈಮಲ್ಲಿ ಹೆಂಗ್ ಗೊತ್ತಾಗಿರುತ್ತೆ ಅವರಿಗೆ UPI? 1800s ಅಲ್ಲಿ ಇಲ್ಲಿ ಅಮೆಝಾನ್ ಫಾರೆಸ್ಟ್ ಅಲ್ಲಿ ಒಂದು ಡೆಮೋ ಮಾಡಿದ್ರು, ಹಂಗೆ ಡೈರೆಕ್ಟ್ ಅಲ್ಲಿ ವರ್ಕ್ ಆಗಲಿಲ್ಲ ಅಂತ ಇಲ್ಲಿ ಟೆಸ್ಟ್ ಮಾಡಿದ್ದಾರೆ. ಇದೊಂಥರ ಚೇಂಬರ್ ಥರ, ಸೀಕ್ರೆಟ್ ಚೇಂಬರ್ ಥರ. ಯಾರ್ಯಾರು ಇಲ್ಲಿ ಊರಲ್ಲಿ ಯಾರು ಕಳ್ತನ ಮಾಡಿದ್ರೆ, ದರೋಡೆ ಕೋಡ್ರೆಲ್ಲ ಇದ್ರೆ ಇಲ್ಲ ಹಿಂಗೆ ಲಾಕ್ ಹಾಕ್ಬಿಡೋದು. ಲಾಕ್ ಹಾಕಿ ಇಲ್ಲೊಂದು ಅವ್ರಿಗೆ ಊಟ ತಿಂಡಿ ಎಲ್ಲ ಈ ಪೈಪ್ ಮುಖಾಂತರನೇ ಹೋಗುತ್ತೆ ನೋಡಿ. ಕನೆಕ್ಟ್ ಆಗಿ ತುಂಬಾ ಯೋಚನೆ ಮಾಡ್ದಂಗಿದೆ ಬ್ರೋ ಇದೆಲ್ಲ. ಖಾಲಿ ಬುಕ್ಕಟ್ಟಲ್ಲ ಬ್ರೋ, ಆಗಿನ ಕಾಲದಲ್ಲ ಇದೆಲ್ಲ ಇನ್ವೆನ್ಷನ್ ಆಗಿದೆ ನೋಡಿ. ಅವ್ರು ಹೇಳಿದ ಮೆಸೇಜ್ ಎಲ್ಲ ಈ ವೈರ್ ಮುಖಾಂತರ ಅಲ್ಲಿ ಹೆಡ್ ಕ್ವಾರ್ಟರ್ಸಿಗೆ ಹೋಗುತ್ತೆ. ಓ ಮೈ ಗಾಡ್, ಇಲ್ಲಿಂದ ಮಾತ್ರ ಇಲ್ಲಿಂದನೇ ಊಟ ತಿಂಡಿ ಎಲ್ಲ ಅಲ್ಲಿ ಪೈಪಿಂದ ಇಲ್ಲಿಂದ ಮಾತಾಡಿಸೋದು, ಇಂಟರ್ವ್ಯೂ ಎಲ್ಲ ಇಲ್ಲಿಂದನೇ ಮಾಡೋದು. ಸುತ್ತಮುತ್ತ ಇಲ್ಲಿ ಅಂತ ನೋಡ್ತೇನೆ ವೀಕ್ಷಕರೇ. ಇಲ್ಲಿ ನೋಡಿ, ಇಲ್ಲಿ ಬಲ್ಬ್, ಹಳೆ ಕಾಲದ ಬಲ್ಬ್ ಕಾಣಿಸ್ತಾ ಇದೆಯಾ? 1800s ನ್ಯೂಟನ್ ಅದೊಂದು ಥಿಯರಿ ಕೇಳಿರ್ಬೋದು.
99 ಬಲ್ಬ್ಗಳನ್ನು ಹೊತ್ತಾಕಿದಾಗ ಒಂದು ಬಲ್ಬ್ ವರ್ಕ್ ಆಯಿತು ಅಂತ. ಕರೆಕ್ಟ್. ಇದು 98ನೇದು. ಇದು 98 ಕಾಣಿಸ್ತಾ ಇದೆಯಾ ವೀಕ್ಷಕರೇ? ನಂಬರ್ ತೋರಿಸಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಮುಂದೆ ಹಂಗೆ ಎಕ್ಸ್ಪ್ಲೋರ್ ಮಾಡೋಣ ಸ್ನೇಹಿತರೆ. ಇಲ್ಲೇ ಈ ರೋಡಲ್ಲಿ ಹೋಗೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಕಾಡು ಪ್ರಾಣಿಗಳನ್ನು ಲೆಕ್ಕಿಸಿದ್ರೆ ನಾವು ಇಲ್ಲಿ ಬಂದಿದ್ದೀವಿ, ನಾನು ಮತ್ತು ಆ ಕ್ಯಾಮ್ರಾಮನ್. ಸ್ನೇಹಿತರೆ ನೋಡಿ, ಕಟ್ಟಾಗೋಯ್ತು ಮಿಡ್ಲಲ್ಲಿ. ನಾವು ಬೇಕಂತ ಮಾಡ್ತಾಯಿಲ್ಲ, ಅದು ಇಲ್ಲಿಯ ಕೈವಾಡ ಅದು. ಸ್ನೇಹಿತರೆ ಇದು ಯಾವುದೇ ರೀತಿಯ ಮನೋರಂಜನೆಗಲ್ಲ, ಇದು ಸೀರಿಯಸ್ ಟಾಪಿಕ್ಕು. ಎಂಟರ್ಟೈನ್ಮೆಂಟಿಗೆ ಆಗಿದ್ರೆ ನಾವು ಡೇ ಟೈಮಲ್ಲಿ ಬರ್ತಿದ್ವಿ, ಹೌದು. ಬಟ್ ಇಂಥ ಜಾಗದ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ರಾತ್ರಿನೇ ಬರಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಇಂಥ. ಓ ಮೈ ಗಾಡ್. ನೀವು ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಹೆಸರು ಕೇಳಿದ್ದೀರಾ? ಅಲ್ಲೇ ಬಿಟ್ಟರೆ ನೆಕ್ಸ್ಟ್ ಇದೇ ಥರ ಇಲ್ಲಿ ಫಸ್ಟ್ ಗ್ರ್ಯಾಂಡ್ ಕ್ಯಾನಿಯನ್ ಫಸ್ಟ್ ಇಲ್ಲಿ ಟ್ರೈ ಮಾಡಿದ್ರು ಬ್ರೋ. ಇಲ್ಲಿ ಟೆಸ್ಟ್ ಮಾಡಿದ್ರು, ಇಲ್ಲಿ ಮಾಡ್ಲಿಕ್ಕೆ ಆಗ್ತದಿಲ್ಲ ಅಂತ. ಅಲ್ಲೋ ಕಡೆಗೆ ಮಾಡಿದ್ರು. ಇಲ್ಲಿ ನೋಡಿ, 1800 ಮಶ್ರೂಮ್ ಕಾಣಿಸ್ತಾ ಇದೆ. ಇದು ಮಶ್ರೂಮ್ ಅಲ್ವಾ? ಇದು ನಾಯಿ ಕೊಡೆ. ನೀವು ನೋಡ್ಬೋದು, ಇದು ಕೈಯಿಂದ ಮಟ್ಲಿಕ್ಕೆ ಆಗುದಿಲ್ಲ, ಅಷ್ಟು ವಿಷಕಾರಿ ಇದು. ಅದರಿಂದ ಹಾರ್ತಾ ಇದೆ. ಏನಾದ್ರು ಸೌಂಡ್ ಇಫೆಕ್ಟ್ ಅದರಿಂದ ಹಾರ್ತಾ ಇದೆ ಬ್ರೋ ಅದು. ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಮಳೆ ಶೇಖರಣೆ ಆಗುತ್ತೆ. ಇಲ್ಲೊಂದು ಕಪ್ ಇಡ್ತಾರೆ, ಕಪ್ಪಿಲಿ ಎಲ್ಲ ಸೇರಿ ಕಲೆಕ್ಟ್ ಆಗುತ್ತೆ. ಇದು 24 ವರ್ಷಕ್ಕೆ ಒಂದ್ಸತಿ ಕಲೆಕ್ಟ್ ಆಗುತ್ತೆ ಬ್ರೋ. ಅದೆಲ್ಲ ಒಂದೊಂದು ಈ ವರ್ಷ ಒಂದು ಮಳೆಗಾಲದಲ್ಲಿ ಒಂದು ಡ್ರಾಪು, ನೆಕ್ಸ್ಟ್ ವರ್ಷ ಹಂಗೆ 24 ವರ್ಷ ಆದ ಕೂಡ ಕಲೆಕ್ಟ್ ಆಗುತ್ತೆ ಇಲ್ಲಿ. ಅದು ಕುಡ್ದವರಿಗೆ ಇನ್ಫಿನಿಟಿ ಏಜ್ ಬ್ರೋ, ಇನ್ಫಿನಿಟಿ ಏಜ್ ವೀಕ್ಷಕರೇ. ಇಲ್ಲಿ ಮೇ ಬಿ ನಮ್ಗೆ ಇಲ್ಲಿ ಪರ್ಮಿಷನ್ ಇಲ್ಲ ಅನ್ಕೋತೀನಿ, ಗೌರ್ಮೆಂಟಿಂದ ಪರ್ಮಿಷನ್ ಇಲ್ಲ ಆ ಕಡೆ ಹೋಗೋಕ್ಕೆ. ಅಲ್ಲಿಂದ ಆ್ಯಕ್ಚುಲಿ ನೀವು ಇವಾಗ್ಲೂ ಅವ್ರು ಫ್ಲಾಶ್ ಬಿಟ್ರು ಅಲ್ಲಿ ಆ್ಯಕ್ಚುಲಿ ಏನು ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ಅಲ್ಲಿ UFO ಎಲ್ಲ ಸೈಟಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಆ ಪ್ರಿಕಾಷನ್ ತೊಗೊಂಡಿಲ್ಲ. ಮುಂದಿನ ಯಾವ್ದಾರು ಎಪಿಸೋಡಿಗೆ ನಾವು ಹೋಗ್ಬೋದು ಮೇ ಬಿ. ಕರೆಕ್ಟ್. ಮೊನ್ನೆ ಹೇಳಿದ್ನಲ್ಲ, ನಮ್ಮ ಸಬ್ಸ್ಕ್ರೈಬರೇ ಈ ಜಾಗ ರೆಕಮೆಂಡ್ ಮಾಡಿದ್ದು. ಹಾಂ, ಅವ್ರು ಹೇಳಿದ್ರು ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರು ಬೇಡ ಅಂತ ಹೇಳಿದ್ರು. ಅವ್ರು ಗೌರ್ಮೆಂಟ್ ಅಲ್ಲೇ ವರ್ಕ್ ಮಾಡೋದು, ಅಂದ್ರೆ ಸೀಕ್ರೆಟ್ ಗೌರ್ಮೆಂಟ್ ಅಲ್ಲಿ. ಈಗ ಹೆಂಗೆ FBI ಅಂತ ಇದೆಯಲ್ಲ, ಅವ್ರು SBI, ಅವರು ಸಾರಿ SBI ಅಲ್ಲ, ಅವರು ಫೆಡ್ರಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ ಇದೆಯಲ್ಲ, ಅವ್ರು SBI ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ. SBI ಅಲ್ಲ ಅದು, SBI ಅಂದರೆ ಬೇರೆ ಅರ್ಥ ತಗೋಬೋದು ನೀವು. ಇವರು HBI, ಅವರು ಹಿಡನ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ. ಬನ್ನಿ ವೀಕ್ಷಕರು, ಏನೋ ಸೌಂಡ್ ಬರ್ತಾ ಇದೆ. ಅದು ಸ್ನೇಹಿತರೆ, ನೀವು ಕೇಳ್ಬೋದು ಸಡನ್ನಾಗಿ ಹುಲಿ ಸಿಂಹ ಬಂದರೆ ಕರಡಿ ಬಂದರೆ ಏನು ಮಾಡ್ತೀವಿ ಅಂತ. ಅದಕ್ಕೆ ನಾವು ಪ್ರಿಪೇರ್ ಆಗಿಲ್ಲ, ನಿಮಗೋಸ್ಕರ ಇಲ್ಲೆಲ್ಲ ಬಂದಿದ್ದೀವಿ. ನಮ್ಮದು ಇನ್ಸ್ಟಂಟೇನಿಯಸ್ ಬಂದಾಗ ಯೋಚನೆ ಮಾಡೋದು, ಏನು ಮಾಡೋದು, ಓಡೋಗೋದ, ಮರ ಹತ್ತೋದ ಅಂತ. ನಾವು ನಿಮ್ಗೇನು ಸರ್ವೈವಲ್ ಏನು ಸಜೆಸ್ಟ್ ಮಾಡ್ತೀವಿ ಅಂದರೆ, ಕರಡಿ ಎಲ್ಲ ಬಂದರೆ ಮನ್ಕೊಬಿಡ್ಬೇಕು ನೆಲದಲ್ಲಿ. ಆವಾಗ ನೀವು ಅಟ್ಲೀಸ್ಟ್ ಬೇಗ ಸಾಯ್ಬೋದು. ಹಂಗಲ್ಲ, ಕರಡಿ ಬಂದರೆ ಅದು ಹೇಳ್ತಾರೆ ಗೊತ್ತಾ ನಿಮಗೆ? ಅಂದರೆ ನಾವು ಡೆಡ್ ಥರ. ಡೈನೋಸರ್ ಸೌಂಡ್ ಕೇಳಿಸ್ತಾ ಇದೆಯಾ? ಕೆಳಗಡೆ ಮಾಡಿ, ಡೈನೋಸರ್ ಕಾಣಿಸ್ಬಿಡುತ್ತೆ. ಕ್ಯಾಮ್ರಾ ಕೆಳಗಡೆ ಡೌನ್ ಮಾಡಿ. ನೋಡಿದ್ರೆ ವೀಕ್ಷಕರೇ, ಡೈನೋಸರ್ ಸೌಂಡು. ಬ್ರೋ, ಭಯ ಆಯ್ತು ನನಗೆ. ಭಯ ಪಡಬೇಡಿ ಸ್ನೇಹಿತರೆ, ನಾ ಇದ್ದೀನಿ ಬ್ರೋ. ಅದಕ್ಕಿಂತ ಮುಂದೆ ಹೋಗಬೇಡಿ. ನಾನು ಹೋಗಲ್ಲ ಬ್ರೋ. ನಮ್ಮ ಹತ್ರ HBI ಇಲ್ಲ, ನಮ್ಮ ಹತ್ರ HBI ಬೇಕು ನಮಗೆ. HBI ಇಂದ ಪರ್ಮಿಷನ್ ತೊಗೋಬೇಕು ನಾವು ಫಸ್ಟ್. ಸ್ನೇಹಿತರೆ, ನಂಗೆ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆ, ಸ್ವಲ್ಪ ನಿಧಾನ ಬ್ರೋ, ಭಯ ಆಗ್ತಾ ಇದೆ ಸ್ನೇಹಿತರೆ. ಇವತ್ತಿನ ಸಂಚಿಕೆ ಮೇ ಬಿ ಇಲ್ಲೇ ಎಂಡ್ ಮಾಡೋದತ್ತ ಏನು ಮಾಡಬೇಕಾ? ಇಲ್ಲ ಬ್ರೋ, ನನಗೆ ತುಂಬ ಭಯ ಆಗ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ನೋಡಿ, ಆಟೋಮೆಟಿಕ್ಲಿ ಆಫ್ ಆಯಿತು ಸ್ನೇಹಿತರೆ. ಸೊ ಮುಂದಿನ ಎಪಿಸೋಡು ಎಲ್ಲಿ ಮಾಡ್ತೀವಿ ಗೊತ್ತಿಲ್ಲ, ಮುಂದಿನ ಎಪಿಸೋಡ್ ಬರುತ್ತೋ ಇಲ್ಲ ಅಂತಲೂ ಗೊತ್ತಿಲ್ಲ. ನಾವು ಬದುಕಿದ್ರೆ, ನಾವು ಬದುಕಿದ್ದೀವಿ ಬ್ರೋ. ಅಲ್ಲ, ಇಲ್ಲಿಂದ ಹೋದ್ಮೇಲೆ ಏನಾಗುತ್ತೆ ಗೊತ್ತಾಗಲ್ಲ. ಡೈನೋಸರ್ನೆಲ್ಲ ದಾಟ್ ಹೋಗ್ಬೇಕಲ್ಲ, ಅದಕ್ಕೆ ಸ್ನೇಹಿತರೆ ಯಾವತ್ತೂ ಮನೇಲಿ ಸೇಫ್ ಇರಿ. ಕಾಡಿಗೆ ನೀವು ಬರ್ಲಿಕ್ಕೆ ಹೋಗ್ಬೇಡಿ, ನಾ ಬರ್ತೆ. ಆಯ್ತಂಗ್ರೆ ಕಟ್ ಮಾಡಿ. ಓಕೆ, ಗುಡ್ ನೈಟ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ಬೈ, ಟಾರ್ಚ್ ಆಫ್ ಮಾಡು.